ಅತ ಹೈಕಮಾಂಡ್ಗೆ ಸಂದೇಶ, ಇತ್ತ ಬಲ ಪ್ರದರ್ಶನ. ದಿಲ್ಲಿಯಲ್ಲೇ ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯನವರು ಹೇಳಿದರು. ತವರು ಜಿಲ್ಲೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ. ಸಮಾವೇಶದ ಮೂಲಕ ಮತ್ತೊಂದು ಸಂದೇಶವ. ಅತ ಹೈಕಮಾಂಡ್ ಸಂದೇಶ, ಇತ್ತ ಬಲ ಪ್ರದರ್ಶನ. ದಿಲ್ಲಿಯಲ್ಲೇ ನಾನೇ 5 ವರ್ಷ ಸಿಎಂ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಈಗ ತವರು ಜಿಲ್ಲೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ. ಸಮಾವೇಶದ ಮೂಲಕ ಮತ್ತೊಂದು ಸಂದೇಶ ಕೊಡೋದಕ್ಕೆ ರೆಡಿ ಆದ್ರ. ತವರಿನಿಂದಲೇ ತೊಡೆ ತಟ್ಟಲು ಮುಂದಾದ್ರ ಸಿದ್ದು. ಸಾಧನಾ ಸಮಾವೇಶ ಹೆಸರಲ್ಲಿ ಸಿದ್ದರಾಮಯ್ಯನವರು ಬಲ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ಸಿನ ಒಳಗಡೆ ನಡೀತಾ ಇರೋ ಬೆಳವಣಿಗೆ ಚರ್ಚೆಗೂ ಕಾರಣವಾಗ್ತಾ ಇದೆ, ಕುತೂಹಲಕ್ಕೂ ಕಾರಣವಾಗ್ತಾ ಇದೆ. ದಿಲ್ಲಿಯಲ್ಲೇ ಕೂತು ನಾನೇ 5 ವರ್ಷ ಸಿಎಂ ಅನ್ನೋ ಸ್ಟ್ರಾಂಗ್ ಮೆಸೇಜ್ ಅನ್ನ ಒಂದ್ ಕಡೆ ಹೈಕಮಾಂಡ್ಗೂ ಕೊಟ್ರು, ಮತ್ತೊಂದು ಕಡೆ ಡಿಕೆಶಿ ಬಣದವರಿಗೂ ಕೊಟ್ರು ಸಿದ್ದರಾಮಯ್ಯನವರು. ಅದರ ಬೆನ್ನಲ್ಲೇ ಸಮಾವೇಶದ ಮೂಲಕ ಮತ್ತೊಂದು ಸಂದೇಶವನ್ನ ಕೊಡೋದಕ್ಕೆ ರೆಡಿಯಾದ್ರ ಸಿದ್ದರಾಮಯ್ಯನವರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಮೊನ್ನೆ ದಿಲ್ಲಿಯಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಬಗ್ಗೆನೇ ಚರ್ಚೆ ನಡೀತಾ ಇರುವಾಗ ಈಗ ಮತ್ತೆ ತನ್ನ ತವರಿನಲ್ಲಿ ಸಾಧನಾ ಸಮಾವೇಶದ ಹೆಸರಲ್ಲಿ ಮತ್ತೊಂದು ಸುತ್ತಿನ ಬಲ ಪ್ರದರ್ಶನಕ್ಕೆ ಸಿದ್ದರಾಮಯ್ಯನವರು ರೆಡಿ ಆಗ್ತಿದ್ದಾರಾ? ಖಂಡಿತವಾಗ್ಲೂ ಅದೇ ರೀತಿಯಾಗಿ ಅನ್ನಿಸ್ತಾ ಇರ್ತಕ್ಕಂಥದ್ದು ಶ್ವೇತಾ. ಯಾಕಂತ ಹೇಳಿದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಏನೋ ಕುರ್ಚಿ ಬದಲಾವಣೆ ವಿಚಾರದಲ್ಲಿ, ಪವರ್ ಶೇರಿಂಗ್ ವಿಚಾರದಲ್ಲಿ ನಡೀತಾ ಇರ್ತಕ್ಕಂಥ ಕಿತ್ತಾಟಗಳೇನಿವೆ, ಆ ಕಿತ್ತಾಟಗಳ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಅವರ ಉರುಫು ಹುಮ್ಮಸ್ಸು ಮತ್ತಷ್ಟು ಜಾಸ್ತಿ ಆಗಿರುವಂಗಿದೆ. ಈ ಪವರ್ ಶೇರಿಂಗ್ ವಿಚಾರವನ್ನ ಶಾಸಕರ ಬೆಂಬಲರ ಹೆಸರಲ್ಲಿ ಅವರು ಸಿದ್ದರಾಮಯ್ಯನವರು ಇಟ್ಕೊಂಡು ಆಟ ಆಡ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ದೆಹಲಿಗೆ ಹೋದಾದ ನಂತರದಲ್ಲೇ ಹೈಕಮಾಂಡ್ನ ಅಭಯ ಸಿಕ್ಕಾದ ನಂತರದಲ್ಲಿ ಸಿದ್ದರಾಮಯ್ಯನವರು ನೇರವಾಗಿಯೇ ಕೂಡ 5 ವರ್ಷ ಇರ್ತೀನಿ ನಾನು ಅಧಿಕಾರದಲ್ಲಿ ಅನ್ನೋದನ್ನ ಹೇಳಿದ್ರು. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿದ್ರು. ಇದೆಲ್ಲದರ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಇನ್ನು ರಾಜ್ಯದಲ್ಲಿ ತಮ್ಮ ವಿರೋಧಿಗಳೇನಿದ್ದಾರೆ, ಕುರ್ಚಿ ಮೇಲೆ ಕಣ್ಣಿಟ್ಟಿರ್ತಕ್ಕಂಥವ್ರು ಇದ್ದಾರೆ, ನನಗಿನ್ನೂ ಶಕ್ತಿ ಇದೆ ಅನ್ನೋದನ್ನ ತೋರಿಸುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಇಂಥದ್ದೊಂದು ಸಾಧನಾ ಸಮಾವೇಶವನ್ನ ಮಾಡ್ತಿದ್ದಾರ ಅನ್ನೋ ಒಂದು ಅನುಮಾನ ಕೂಡ ಕಾಡಿದೆ. ಯಾಕಂತ ಹೇಳಿದ್ರೆ ಒಂದು ಸರ್ಕಾರಿ ಸವಲತ್ತುಗಳನ್ನ ಕೊಡುವಂತದ್ದು ಕಾರ್ಯಕ್ರಮ ಶಂಕುಸ್ಥಾಪನೆ ಅಂದ್ರೆ ಆ ದಿನವೇ ಬರ್ತಿದ್ರು. ಆದ್ರೆ ಇದು ಮೈಸೂರಿನಲ್ಲಿ ಇದೇ ತಿಂಗಳ 19ನೇ ತಾರೀಕು ಕಾರ್ಯಕ್ರಮ ನಿಗದಿ ಆದ್ರೆ ಸಿದ್ದರಾಮಯ್ಯನವರು 3 ದಿನ ಮುಂಚಿತವಾಗಿ ಬಂದು ಮೈಸೂರಿಗೆ ಉಳ್ಕೊಳ್ತಾ ಇದ್ದಾರೆ. ಖುದ್ದು ಅವರ ಏನು ಆಪ್ತ ವಲಯದ ಶಾಸಕರುಗಳೇನಿದ್ದಾರೆ, ಅದರಲ್ಲೂ ಕೂಡ ಮೈಸೂರು ಚಾಮರಾಜನಗರ ಜಿಲ್ಲೆಯ ಶಾಸಕರುಗಳೇನಿದ್ದಾರೆ ಅವ್ರಿಗೆ ಟಾಸ್ಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಮಹದೇವಪ್ಪ ಅವರು ಇದ್ರ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ. ಮಹಾರಾಜ ಕಾಲೇಜಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ ಏನಿದೆ ಅದಕ್ಕೆ ಲಕ್ಷ ಸಂಖ್ಯೆಯಲ್ಲಿ ನೀವು ಜನರನ್ನ ಸೇರಿಸಬೇಕು, ಕಾರ್ಯಕರ್ತರನ್ನ ಸೇರಿಸಬೇಕು ಅನ್ನೋ ಒಂದು ಟಾಸ್ಕ್ ಅನ್ನ ಈಗಾಗಲೇ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ನಿನ್ನೆಯೇ ಕೂಡ ಈ ಭಾಗದ ಶಾಸಕರುಗಳು ಸಭೆಯನ್ನ ಮಾಡಿ ಎಲ್ಲೆಲ್ಲ ಯಾವೆಲ್ಲ ಜಾಗಗಳಿಂದ ಯಾರನ್ನೆಲ್ಲ ಕರ್ತರಬೇಕು ಇದೆಲ್ಲವನ್ನು ಕೂಡ ಪ್ಲಾನ್ ಮಾಡಿದ್ದಾರೆ. ಇದು ಒಂದು ಕಡೆಗಾದ್ರೆ ಆ ಒಂದು ಕಾರ್ಯಕ್ರಮಕ್ಕೆ 3 ದಿನ ಮುಂಚಿತವಾಗಿ ಬರುವಂತ ಸಿದ್ದರಾಮಯ್ಯನವರು ಅಲ್ಲಿ ತಾವು ಯಾವ ರೀತಿಯಾದ ಹೇಳಿಕೆಗಳೆಲ್ಲವನ್ನು ಕೊಡಬೇಕು, ಜೊತೆಗೆ ತಮ್ಮ ವಿರೋಧಿಗಳಿಗೆ ತಮ್ಮ ನೆಲದಲ್ಲಿ ನಿಂತು ಏನೆಲ್ಲ ಸಂದೇಶವನ್ನು ಕೊಡಬೇಕು ಇದೆಲ್ಲವನ್ನು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮೇಲ್ನೋಟಕ್ಕೆ 2600 ಕೋಟಿಗಳ ಅಭಿವೃದ್ಧಿ ಕಾರ್ಯ ಏನಿದೆ, ಅಭಿವೃದ್ಧಿ ಕಾರ್ಯಗಳನ್ನ ಲೋಕಾರ್ಪಣೆ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಆ ಕಾರ್ಯಕ್ರಮದ ಜೊತೆಗೆ ಕೂಡ ಸಿದ್ದರಾಮಯ್ಯನವರು ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡ್ಲಿಕ್ಕೆ ಶಕ್ತಿ ಪ್ರದರ್ಶನದ ಕಾರ್ಯಕ್ರಮವಾಗಿ ಕೂಡ ಅದನ್ನ ಮಾರ್ಪಡಿಸ್ಕೊಳ್ತಾ ಇರ್ತಕ್ಕಂಥದ್ದು. ಆ ಮೂಲಕವಾಗಿ ತಮ್ಮ ರಾಜಕೀಯ ವಿರೋಧಿಗಳು ಏನಿದ್ದಾರೆ ಅವರಿಗೆ ಸ್ಪಷ್ಟ ಸಂದೇಶವನ್ನ ಕೊಡುವಂತದ್ದೊಂದು ದೊಡ್ಡ ಪ್ಲಾನ್ ಅನ್ನ ಮಾಡ್ಕೊಂಡಂತೆ ಕಾಣ್ತಾ ಇದೆ ಶ್ವೇತಾ. ಎಸ್, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.